ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಕೆಮಿಸ್ಟ್ರಿನ ಕನ್ನಡದಲ್ಲಿ ಸರಳ ಮಾಡಿಕೊಡುವಂಥ ಒಂದು ಚಾನಲ್ ಸಬ್ನೀಸ್ ಅಕಾಡೆಮಿ ಅಂತ. ನಾವು ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳ್ತೀವಿ, ಯಾಕಂದರೆ ಇದು ನಮ್ಮ ಅಮ್ಮನ ಭಾಷೆ, ದಟ್ ಈಸ್ ನಮ್ಮ ಮಾತೃಭಾಷೆ. ಸೊ ಈ ಚಾನಲ್ನಲ್ಲಿ ನೀವು ವಿಡಿಯೋ ನೋಡಬೇಕಾದ್ರೆ ದಯಮಾಡಿ ಎಲ್ಲರೂ ಒಂದು ಪೆನ್ನು, ಒಂದು ನೋಟನ್ನು ಇಟ್ಕೊಂಡು ಕೂತ್ಕೊಳ್ಳಿ. ಸೊ ದಟ್ ನಾ ಹೇಳೋದನ್ನ ನೀವು ನೋಟ್ ಮಾಡ್ಕೊಂಡು ಹೋದರೆ ನಿಮಗೆ ಎಕ್ಸಾಮ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನು ಕಲಿತಾ ಇದ್ದೀವಪ್ಪ ಅಂದರೆ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್ ಬಗ್ಗೆ ಕಲಿತಾ ಇದ್ದೀವಿ. ಸೊ ವಾಟ್ ಆರ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್ ಅಥವಾ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಯಾರಪ್ಪ ಅಂದರೆ ಮೂಲವಾಗಿ ಬರೋದು ಯಾರು? ಎಲೆಕ್ಟ್ರಾನ್. ನೆಕ್ಸ್ಟ್ ಬರೋದು ಯಾರು? ನಮ್ಮ ಪ್ರೋಟಾನ್. ನೆಕ್ಸ್ಟ್ ಬರೋದು ಯಾರಪ್ಪ? ನ್ಯೂಟ್ರಾನ್. ಸೊ ಇವು ಮೂರು ಫಂಡಮೆಂಟಲ್ ಪಾರ್ಟಿಕಲ್ಸ್ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ JEE NEET ಎಕ್ಸಾಮ್ಸ್ಗೆ ಯುವಕರ ಮೇಲೆ ಕೆಲವೊಂದು ಡಾಟಾ ಇರ್ತಲ್ಲ, ಆ ಡಾಟಾನ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅವಶ್ಯಕತೆ ಬರ್ತದೆ. ಸೊ ಅವಾಗ ಇದ್ರ ಡಾಟಾ ನಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ರತಿಯೊಂದ್ರ ಬಗ್ಗೆನೂ ನಾನು ನೀಟಾಗಿ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ದಯಮಾಡಿ ಅದನ್ನು ನೋಟ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಕನ್ನಡಿಗರ ಪ್ರೋತ್ಸಾಹವನ್ನು ದಯಮಾಡಿ ಬೆಂಬಲಿಸಿ. So let us start with that. So let me start with electron first. So electron ಬಗ್ಗೆ ನಾವು ಮೊದಲು ತಿಳ್ಕೊಳ್ಳೋಣ. ಸೊ ಎಲೆಕ್ಟ್ರಾನ್ ಅಂದ ತಕ್ಷಣ ಏನು ಗೊತ್ತಾಗಬೇಕಪ್ಪ ಅಂದರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ನಮ್ಮ ತಲೆಯಲ್ಲಿ ಬೇಗ ಬೇಗ ಬಂದ್ಬಿಡ್ಬೇಕು. ಎಲೆಕ್ಟ್ರಾನ್ಸ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಯಾವ ಪಾಯಿಂಟ್ಸ್ ಬೇಗ ಬರಬೇಕು? ಒಂದೇದು, ಇದು ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಸೊ ಎಲೆಕ್ಟ್ರಾನ್ ಈಸ್ ನೆಗೆಟಿವ್ಲಿ ಚಾರ್ಜ್. ಇದು ಬಹಳ ಇಂಪಾರ್ಟೆಂಟ್. ಎಲೆಕ್ಟ್ರಾನ್ ನೆಗೆಟಿವ್ಲಿ ಚಾರ್ಜ್ ಆಗಿರುತ್ತೆ. ಅದರದ್ದು ಚಾರ್ಜ್ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತಪ್ಪ ಅಂದರೆ ದಟ್ ಚಾರ್ಜ್ ಇಸ್ ಈಕ್ವಲ್ ಟು 1.602 ಇಂಟು 10⁻⁻19 ಕೂಲಂಬ್ ಆಗಿರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ, ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ, ಅದು ಮ್ಯಾಗ್ನಿಟ್ಯೂಡ್ ಅಂತ. ನೀವು ಎಲೆಕ್ಟ್ರಾನ್ ಚಾರ್ಜ್ ಬರೀರಿ ಅಂದ ತಕ್ಷಣ ನೀವು ನೋಡಬೇಕು, ಇದಕ್ಕೊಂದು ಮೈನಸ್ ಸೈನ್ ಹಾಕಿ ಬರೀಬೇಕು. -1.602 ಇಂಟು 10⁻⁻19 ಕೂಲಮ್. ಓಕೆ, ಅರ್ಥ ಆಯ್ತಾ? ಇವಾಗ ನೋಡ್ರಿ, ಚಾರ್ಜ್ ಗೊತ್ತಾಯ್ತು ನಮಗೆ. ಓಕೆ, ಇವಾಗ ಜೆ ಥಾಮ್ಸನ್ ಅವರು ಎಲೆಕ್ಟ್ರಾನ್ನ ಬೇಸಿಕಲಿ ಕಂಡಿಡ್ತಿದ್ದು. ಬಟ್ ಜೆ ಥಾಮ್ಸನ್ ಅವರು ಫೈಂಡ್ ಮಾಡಿದ ಡಾಟಾ ಯಾವುದಪ್ಪ ಅಂದರೆ ಚಾರ್ಜ್ ಬೈ ಮಾಸ್ ರೇಷಿಯೋ ಫೈಂಡ್ ಮಾಡಿದ್ರು. ಇದೇನು ಚಾರ್ಜ್ ಫೈಂಡ್ ಬರ್ದಿದ್ದೀನಲ್ಲ ನಾನು, ಈ ಚಾರ್ಜ್ನ ಫೈಂಡ್ ಮಾಡಿದ್ದು RA ಮಿಲ್ಲಿಕನ್ ಅವರು. ಈ ಚಾರ್ಜ್ ಬೈ ಮಾಸ್ ರೇಷಿಯೋನ ಫೈಂಡ್ ಮಾಡಿದ ಯಾರು? ನಮ್ಮ ಜೆ ಥಾಮ್ಸನ್ ಅವರು. ಅವ್ರು ಎಷ್ಟು ಬಂತಪ್ಪ ಅಂದರೆ 1.74 ಇಂಟು 10⁸8 ಕೂಲಮ್ ಪರ್ ಗ್ರಾಮ್. ಕೂಲಮ್ ಪರ್ ಗ್ರಾಮ್. ನೋಡಿ, ಚಾರ್ಜ್ ಬೈ ಮಾಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಚಾರ್ಜ್ SI ಯೂನಿಟ್ ಕೂಲಮ್, ಗ್ರಾಮ್ ಮಾಸ್ SI ಯೂನಿಟ್ ಗ್ರಾಮ್. ದೇರ್ಫೋರ್ ಚಾರ್ಜ್ by mass is equal to 1.74 into 10⁸8 ಕೂಲಮ್ per gram. This is for electron. ಸೊ ಇದರಿಂದ ಈಗ ಈ ಕೊಟ್ಟಿರೋ ಡಾಟಾದಿಂದ ನಾವೇನು ಮಾಡ್ಬೋದು? ಮಾಸ್ ಆಫ್ ದ ಎಲೆಕ್ಟ್ರಾನ್ ಫೈಂಡ್ ಮಾಡ್ಬೋದಲ್ವಾ? ಈಸಿಲಿ ಫೈಂಡ್ ಮಾಡ್ಬೋದು. ಹೇಗೆ ನೋಡ್ರಿ, ಲೆಟ್ ಅಸ್ ಅಸ್ಯೂಮ್ ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಬಿ E-. ಇದು ಎಲೆಕ್ಟ್ರಾನ್ ಡಿನೋಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಬಟ್ ನಾನು ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಡಿವೈಡೆಡ್ ಬೈ ಚಾರ್ಜ್ ಬೈ ಮಾಸ್ ಅಂದ ತಕ್ಷಣ E- ಡಿವೈಡೆಡ್ ಬೈ m ಅಲ್ವಾ? ಈ ಇಕ್ವೇಶನ್ ಸಾಲ್ವ್ ಮಾಡಿಬಿಟ್ರೆ ನಮಗೇನು ಸಿಗುತ್ತೆ? E- ಇಂಟು m ಡಿವೈಡೆಡ್ ಬೈ E- ಸಿಗುತ್ತೆ. ದೇರ್ಫೋರ್ ನಮಗೆ ವಿ ಆರ್ ಲೆಫ್ಟ್ ವಿತ್ ಮಾಸ್. ಸೊ ಮಾಸ್ ಅಲ್ಲಿ ಉಳಿದ್ವಿ ನಾವು. ಅಂದರೆ ಈ ನಂಬರ್ ಆ್ಯಂಡ್ ಈ ನಂಬರ್ನ ಡಿವೈಡ್ ಮಾಡಿದರೆ ವಿ ವಿಲ್ ಲೆಫ್ಟ್ ವಿತ್ ಮಾಸ್ ಆಫ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಮಾಸ್ ನಮಗೆ ಸಿಕ್ತು. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಚಾರ್ಜ್ ಡಿವೈಡೆಡ್ ಬೈ ಚಾರ್ಜ್ ಬೈ ಮಾಸ್ ಮಾಡಿದರೆ ನಮಗೆ ಎಲೆಕ್ಟ್ರಾನ್ ಮಾಸ್ ಸಿಕ್ತು. ಇಲ್ಲಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ. ಏನಪ್ಪಾ ಅಂದರೆ ಡಿನಾಮಿನೇಟರ್ ಆಫ್ ಅ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್. ಓಕೆ, ಇದು ಬಹಳ ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ. ಇದನ್ನು ಕ್ಯಾನ್ಸಲ್ ಮಾಡಿ ನಾವು ಮಾಸ್ ಫೈಂಡ್ ಮಾಡಿದೆ. ದೇರ್ಫೋರ್ ಮಾಸ್ ಆಫ್ ದ ಎಲೆಕ್ಟ್ರಾನ್. ನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೀವು ಇದನ್ನ ತಿಳ್ಕೊಂಡ್ಬಿಟ್ರೆ ನೀವು ಮಾಸನ್ನ ಫೈಂಡ್ ಮಾಡ್ಬೋದು. ಸೊ ದ್ಯಾಟ್ ಏನಾಗುತ್ತೆ, ಚಾರ್ಜ್ ಬೈ ಮಾಸ್ ಅಂತ ಎಲೆಕ್ಟ್ರಾನ್ ಎಕ್ಸಾಮ್ನಲ್ಲಿ ಕೊಟ್ಟರೂ ಕೂಡ ನೀವು ಬರೀತೀರಾ. ಎಲೆಕ್ಟ್ರಾನ್ದು ಚಾರ್ಜ್ ಅಂತ ಕೇಳಿದ್ರು ನೀವು ಬರೀತೀರಾ. ಸೊ ಎಲ್ಲ ಕಡೆ ಪರ್ಫೆಕ್ಟ್ ಆಗಿರ್ತೀರಾ. ಸೊ ಲೆಟ್ ಅಸ್ ರೈಟ್ ಮಾಸ್ ಆಫ್ ಎಲೆಕ್ಟ್ರಾನ್. ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟಿದೆ? 9.11 ಇಂಟು 10⁻⁻31 kg ಇದೆ. ಇದು ಎಕ್ಸಾಕ್ಟ್ ಮಾಸ್ ಆಫ್ ಎಲೆಕ್ಟ್ರಾನಾ? ಹೌದು. ಆದರೆ ಇದು ರೆಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ನಿಂತಿರುವಾಗ
ಅದ್ರದ್ದು ಮಾಸ್ ಎಷ್ಟಿದೆಯಪ್ಪ ಅಂದ್ರೆ 9.11 ಇಂಟು 10⁻⁻31 kg ಇದೆ. ಇದು ರೆಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್. ಇದು ಬಹಳ ಇಂಪಾರ್ಟೆಂಟ್, ತಿಳ್ಕೊರಿ ದಯಮಾಡಿ. ರೆಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್ 9.11 ಇಂಟು 10⁻⁻31 kg ಇದೆ. ಹಾಗಂದ್ಮೇಲೆ ಎಲೆಕ್ಟ್ರಾನ್ ಮೂವ್ ಆಗಬೇಕಾದ್ರೆ ಹೆಂಗೆ ಫೈಂಡ್ ಮಾಡೋದು ನಾವು ಮಾಸ್ನ? ದೇರ್ ಇಸ್ ಅ ಫಾರ್ಮುಲಾ, ಡೋಂಟ್ ವರಿ, ದೇರ್ ಇಸ್ ಸಿಂಪಲ್ ಫಾರ್ಮುಲಾ ಇದೆ. ಮಾಸ್ ಆಫ್ ಮೂವಿಂಗ್ ಎಲೆಕ್ಟ್ರಾನ್ is equal to rest mass of electron divided by root of 1 minus v divided by c whole square. ಇದೇನಿದು ರೆಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್, ಇದು ನಮ್ಗೆ ಗೊತ್ತಿದೆ 9.11 ಇಂಟು 10⁻⁻31 kg. ಈ v ಏನಿದೆ ಅಲ್ಲ, ವೆಲಾಸಿಟಿ ಆಫ್ ಎಲೆಕ್ಟ್ರಾನ್, and this c is nothing but speed of light. Speed of light. This c is nothing but speed of light. So by substituting this, ಇದನ್ನೆಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಏನಾಗುತ್ತೆ, ಮಾಸ್ ಆಫ್ ಮೂವಿಂಗ್ ಎಲೆಕ್ಟ್ರಾನ್ ಅದಷ್ಟು ವೆಲಾಸಿಟಿನ ಮೂವ್ ಆಗ್ತದೆ ನಿಮ್ಗೆ ಗೊತ್ತಿರಬೇಕು. ಸೊ ರೆಸ್ಟ್ ಮಾಸ್ ಅಂದ್ರೆ ಗಿವನ್ ಕ್ವಾಂಟಿಟಿ, ಸಿ ಸ್ಪೀಡ್ ಆಫ್ ಲೈಟ್ ಗಿವನ್ ಕ್ವಾಂಟಿಟಿ, ದೇರ್ ಫೋರ್ ಮಾಸ್ ಆಫ್ ದ ಮೂವಿಂಗ್ ಎಲೆಕ್ಟ್ರಾನ್ ನೀವು ಫೈಂಡ್ ಮಾಡಬಹುದು. ಇದು ಯಾವತ್ತು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದರಿಂದ ನೀವು ಮಾಸ್ ಆಫ್ ದ ಮೂವಿಂಗ್ ಎಲೆಕ್ಟ್ರಾನ್ ಫೈಂಡ್ ಮಾಡಬಹುದು. ಎಕ್ಸಾಮ್ ನಲ್ಲಿ ರೆಗಡ್ಸ್ ಸಿಕ್ಕಾಪಟ್ಟೆ ಸಲ ಕೇಳಿದ್ದಾರೆ ಈ ಕ್ವಶನ್ ಅನ್ನ. ವೆಲಾಸಿಟಿ ಕೊಟ್ಟಿರ್ತಾರೆ, ಫೈಂಡ್ ದ ಮಾಸ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ನೀವು ಇದನ್ನ ಫೈಂಡ್ ಮಾಡಬಹುದು. ನೆಕ್ಸ್ಟ್ ಇದನ್ನ ಒಂದ್ಸಲ ಸ್ಕ್ರೀನ್ ಶಾಟ್ ಹುಡುಕೋರಿ, ಇಲ್ಲಾಂದ್ರೆ ಒಂದ್ ಕಡೆ ಬರ್ಕೊಂಡ್ರೆ ಬಹಳ ಒಳ್ಳೇದು. ಸೊ ನಿಮ್ಗೆ ಬಹಳ ಯೂಸ್ ಆಗುತ್ತೆ ಈ ಡಾಟಾ. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಎಷ್ಟೋ ಜನರಿಗೆ ಗೊತ್ತಿಲ್ಲ ಕೆಲವೊಂದು ಈ ಕಾನ್ಸೆಪ್ಟ್ಗಳು. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಲೆಟ್ ಅಸ್ ಟ್ರೈ ಟು ಬಿಲ್ಡ್ ಅವರ್ ನಾಲೆಜ್. ನಮ್ಮ ಜ್ಞಾನವನ್ನ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋಣ. ಹೆಂಗೆ ನೋಡ್ರಿ, ಮಾಸ್ ಆಫ್ 1 mole of electron find the mass of 1 mole of electron. ಆದಷ್ಟು ಈ 1 mole of electron ಅಥವಾ 1 mole of proton ಮಾಸ್ ಆದಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ನೀವು ಅಕಸ್ಮಾತ್ 2 mole 3 moles ಅಂತ ಕೇಳ್ಬಿಟ್ರೆ ನೀವು ಈಸಿಲಿ ಫೈಂಡ್ ಮಾಡ್ಬೋದು. ಮಲ್ಟಿಪ್ಲೈ ಮಾಡಿ ಯು ಕ್ಯಾನ್ ಫೈಂಡ್ ದ ಆನ್ಸರ್. ಸೊ ಮಾಸ್ ಆಫ್ 1 mole of electron ಅಂದ್ರೆ ಏನು? ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ದಟ್. ನಮಗೇನು ಗೊತ್ತಿದೆ, ಅವಗಾಡ್ರೋ ನಂಬರ್ ನಮ್ಗೆ ಗೊತ್ತಿದೆ. 1 mole is equal to 6.022 into 10⁻23 particles. ಇದರ ಮೀನಿಂಗ್ ಏನಪ್ಪಾ? ಇವಾಗ ನೋಡ್ರಿ, 1 ಡಜನ್ ಬಾಳೆಹಣ್ಣು ತಗೊಂಡ್ಬಂದ್ರೆ ಅದ್ರೊಳಗೆ 12 ಬಾಳೆಹಣ್ಣು ಇರ್ತವೆ. ಇದು ನಮಗೆಲ್ಲ ಗೊತ್ತಿದೆ ಅಲ್ವಾ? ಹಾಗೆ 1 mole ಆಫ್ ಎನಿಥಿಂಗ್, 1 mole ಆಫ್ ವಾಟರ್ ಅಂತಂದ್ರೆ ಅದರೊಳಗೆ ಇಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇರ್ತವೆ. ಅರ್ಥ ಆಯ್ತಾ? 1 mole ಆಫ್ ಸಮಥಿಂಗ್ ಅಂತಂದ್ರೆ ಅದರೊಳಗೆ ಇಷ್ಟು ಪಾರ್ಟಿಕಲ್ಸ್, ಅದರ ರೆಸ್ಪೆಕ್ಟಿವ್ ಪಾರ್ಟಿಕಲ್ಸ್ ಇರ್ತವೆ. 1 mole ಆಫ್ ಪಾಪ್ಯುಲೇಷನ್ ಇದೆಯಾ? ಇಷ್ಟು ಪಾಪ್ಯುಲೇಷನ್ ಇದೆಯಾ? ಇಲ್ಲ. ನೋಡಿ, ನಮ್ಮ ಕೆಮಿಸ್ಟ್ರಿ ಎಷ್ಟು ಸಣ್ಣಕ್ಕೂ ಹೋಗುತ್ತೆ, ಎಷ್ಟು ದೊಡ್ಡದಕ್ಕೂ ಹೋಗುತ್ತೆ ಅಲ್ವಾ? ಸೊ 1 mole is nothing but what? This much number of, these many number of its constituent particles. ಇದು ಬಹಳ ಇಂಪಾರ್ಟೆಂಟ್. ಮೋಲ್ ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ, ಅರ್ಥ ಮಾಡ್ಕೋಬೇಕು. ಸೊ 1 mole ಅಂದ್ರೆ ಇದು ಕಾನ್ಸೆಪ್ಟ್, ಇದ್ರ ಮೀನಿಂಗ್ ಅದು. ಇವಾಗ ಮಾಸ್ ಆಫ್ 1 mole ಆಫ್ ಎಲೆಕ್ಟ್ರಾನ್ ನಮಗೇನು ಗೊತ್ತು? ಮಾಸ್ ಆಫ್ 1 ಎಲೆಕ್ಟ್ರಾನ್ ವಿ ನೋ ವಾಟ್ ಈಸ್. ಇದು ಎಲೆಕ್ಟ್ರಾನ್ ನ ಸಿಂಬಲೈಸ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಮಾಸ್ ಆಫ್ 1 ಎಲೆಕ್ಟ್ರಾನ್ ಎಷ್ಟಿದೆ? 9.11. ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ರೆಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್. 9.11 ಇಂಟು 10⁻⁻31 kg ಅಲ್ವಾ? ಇದು ಮಾಸ್ ಆಫ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಮಾಸು, ರೆಸ್ಟ್ ಮಾಸು ಇಷ್ಟಿದೆ. 1 mole ಆಫ್ ಎಲೆಕ್ಟ್ರಾನ್ ಅಂದ್ರೆ 6.022 ಇಂಟು 10⁻23 ಎಲೆಕ್ಟ್ರಾನ್ ಮಾಸ್ ಎಷ್ಟು ಅಂತ ಫೈಂಡ್ ಮಾಡ್ಬೇಕು ಇವಾಗ ಅಲ್ವಾ? ಸೊ ದಟ್ ವಿಲ್ ಕಮ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.55 ಮಿಲಿಗ್ರಾಮ್ ಬರುತ್ತೆ. 0.55 ಮಿಲಿಗ್ರಾಮ್ ಬರುತ್ತೆ. ಏನಿದು? ಮಾಸ್ ಆಫ್ 1 mole ಆಫ್ ಎಲೆಕ್ಟ್ರಾನ್. 1 mole ಆಫ್ ಎಲೆಕ್ಟ್ರಾನ್ ಮಾಸು 0.55 ಮಿಲಿಗ್ರಾಮ್ ಇರುತ್ತೆ. ಈಗ ಇನ್ನೂ ಸ್ವಲ್ಪ ಕ್ಯೂರಿಯಸ್ ಆಗೋಣ. ಓಕೆ, ಇನ್ನೂ ಸ್ವಲ್ಪ ಕುತೂಹಲಕಾರಿಯಾಗಿ ನಾವು ವಿಚಾರ ಮಾಡಿದ್ರೆ, ಇವಾಗ ನೋಡ್ರಿ, ಮಾಸ್ ಆಫ್ 1 mole ಆಫ್ ಎಲೆಕ್ಟ್ರಾನ್ ನಾವು ಫೈಂಡ್ ಮಾಡಿದ್ವಾ? ಇವಾಗ ಏನ್ ಮಾಡೋಣ? ಚಾರ್ಜ್ ಆನ್ 1 mole ಆಫ್ ಎಲೆಕ್ಟ್ರಾನ್ ಫೈಂಡ್ ಮಾಡೋಣ. ಓಕೆ, ಇವೆಲ್ಲ ಕೆಲವೊಂದು ಕಾನ್ಸ್ಟೆಂಟ್ ಕ್ವಾಂಟಿಟೀಸ್ಗಳು. ಯಾಕಂದ್ರೆ ನಿಮಗೂ ಎಕ್ಸಾಮ್ ನಲ್ಲಿ ಬಹಳ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್, ಹೇಳ್ತೀನಿ.
ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತಾ ಕೂಡ ಚಾನ್ಸಸ್ ಆಗಲ್ಲ, ಯಾಕಂದ್ರೆ ಮನುಷ್ಯನಿಗೆ ಟೆನ್ಷನ್ ಆಗಿಬಿಡುತ್ತೆ. ಸೊ ಇಂಥ ವ್ಯಾಲ್ಯೂಸ್ ನಿಮಗೆ ಗೊತ್ತಿದ್ರೆ ಯು ಕ್ಯಾನ್ ಡೂ ಸಮಥಿಂಗ್. ಓಕೆ, ಲೆಟ್ಸ್ ಡೂ ದ್ಯಾಟ್. ಸೊ ಲೆಟ್ಸ್ ಗೋ ಅಗೇನ್. Next, charge on 1 mole of electron. Charge on 1 mole of electron. ಇವಾಗ ನೋಡ್ರಿ 1 mole ಮೀನಿಂಗ್ ನಮ್ಗೆ ಗೊತ್ತಾಗಿದೆ. ಸೊ ಅದರದ್ದು ಚಾರ್ಜ್ ಫೈಂಡ್ ಮಾಡ್ಬೇಕು ನಾವು. ಓಕೆ, ಸೊ 6.022 into 10⁻23 electrons ಇದಾವೆ. ಒಂದು ಎಲೆಕ್ಟ್ರಾನ್ ಚಾರ್ಜು is equal to 1.602 into 10⁻23. 10⁻23 ಕರೆಕ್ಟ್ ಇದು ಅಲ್ಲ, 10⁻−19 ಕೂಲಂಬ್ ಇದೆ ಅಲ್ವಾ. ಒಂದು ಎಲೆಕ್ಟ್ರಾನ್ ಚಾರ್ಜು ಇಷ್ಟಿದೆ. ಸೊ ಇಷ್ಟು ಎಲೆಕ್ಟ್ರಾನ್ ಚಾರ್ಜು ಎಷ್ಟಾಗುತ್ತೆ ಅದನ್ನ ನಾವು ಫೈಂಡ್ ಮಾಡಬೇಕು. ಸೊ ಎಕ್ಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಏನಿರುತ್ತೆ, ಇದು ಎಷ್ಟು ಬರುತ್ತೆ ವ್ಯಾಲ್ಯೂ ಅಂದ್ರೆ 96,500 ಕೂಲಂಬ್ ಬರುತ್ತೆ. ಇದಕ್ಕೆ ನಾವೇನ್ ಕರಿತೀವಿ ಅಂದ್ರೆ 1 ಫ್ಯಾರಡ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಎಲೆಕ್ಟ್ರೋಲೈಸಿಸ್ ಎಸ್ಪೆಷಲಿ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಇಕ್ವಿವಾಲೆಂಟ್ ವೇಟ್ ಬೇಕಾಗುತ್ತೆ. ಸೊ ಫ್ಯಾರಡ್ ಬಹಳ ಹೆಲ್ಪ್ ಆಗುತ್ತೆ ನಿಮಗೆ, ಇದು ಕ್ವಾಂಟಿಟಿ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. 96,500 ಕೂಲಂಬ್ ಈಸ್ ದ ಚಾರ್ಜ್ ಆನ್ 1 ಮೋಲ್ ಆಫ್ ಎಲೆಕ್ಟ್ರಾನ್. 1 ಮೋಲ್ ಎಲೆಕ್ಟ್ರಾನ್ ಗುಂಪಿನ ಒಂದು ಚಾರ್ಜ್ ಇದು. ಓಕೆ, ಅಥವಾ ಇಷ್ಟು ಎಲೆಕ್ಟ್ರಾನ್ಗಳ ಗುಂಪಿನ ಚಾರ್ಜ್ ಇಷ್ಟಿರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ ಈ ಕಾನ್ಸೆಪ್ಟ್ ಎಲ್ಲ. ಸೊ ನಾವು ಏನೇನು ಕಲ್ತೀವಿ ಇವಾಗ, ಲೆಟ್ ಅಸ್ ಟ್ರೈ ಟು ಲಿಸ್ಟ್ ಔಟ್ ದಟ್. ಒಂದು ಚಾರ್ಟ್ ಟೈಪ್ ಮಾಡ್ಬಿಡೋಣ, ಸೊ ದಟ್ ನೀವು ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ರೆ ನಿಮ್ಗೆ ಅದು ಯೂಸ್ ಆಗುತ್ತೆ. ಓಕೆ, ನಿಮ್ಗೆ ಅದು ತಲೆಯಲ್ಲಿರುತ್ತೆ. ಸೊ ವಿ ಹ್ಯಾವ್ ಲರ್ನ್ಡ್ ಚಾರ್ಜ್. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಎಷ್ಟು ಬಂತು, -1.602 into 10⁻−19 ಕೂಲಂಬ್. ಓಕೆ, ಸೊ ಚಾರ್ಜ್ ಬೈ ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್ ಎಷ್ಟು ಬಂತು, is equal to -1.76 into 10⁸8 ಕೂಲಂಬ್ ಪರ್ ಗ್ರಾಮ್. ಹೌದಾ. ನೆಕ್ಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟು ಬಂತು, ಐ ಆಮ್ ಟಾಕಿಂಗ್ ಅಬೌಟ್ ರೆಸ್ಟ್ ಮಾಸ್ ಆಫ್ ಎಲೆಕ್ಟ್ರಾನ್ ಎಷ್ಟು ಬಂತು ನಮಗೆ, 9.11 into 10⁻−31 kg ಬಂತು ಅಲ್ವಾ. ನೆಕ್ಸ್ಟ್ ಮಾಸ್ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್ ಎಷ್ಟು ಬಂತು ನಮಗೆ, ಮಾಸ್ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್ 0.55 ಮಿಲಿಗ್ರಾಮ್ ಬಂತು ಅಲ್ವಾ. ನೆಕ್ಸ್ಟ್ ಚಾರ್ಜ್ ಆನ್ 1 ಮೋಲ್ ಆಫ್ ಎಲೆಕ್ಟ್ರಾನ್ ಎಷ್ಟು ಬಂತು ನಮಗೆ, 96,500, that is 500 ಕೂಲಂಬ್, that is nothing but 1 farad. I am not considering sign, ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, ನಾನು ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಚಾರ್ಜ್ ಎಲೆಕ್ಟ್ರಾನ್ ಅಂದ ತಕ್ಷಣ ನಿಮ್ಮ ತಲೆ ಬಂದ್ಬಿಡ್ಬೇಕು ಅದು ನೆಗೆಟಿವ್ನೇ ಅಂತ. ಅರ್ಥ ಆಯ್ತಾ. ದಿಸ್ ಈಸ್ ಅಬೌಟ್ ವ್ಯಾಲ್ಯೂಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ನಿಮಗೆ ಈ ವ್ಯಾಲ್ಯೂಗಳು ಗೊತ್ತಿದ್ರೆ ಕೆಲವೊಂದು ಪ್ರಾಬ್ಲಮ್ಗಳನ್ನ ನೀವು ಈಸಿಲಿ ಸಾಲ್ವ್ ಮಾಡಬಹುದು. ಬಹಳ ಇಂಪಾರ್ಟೆಂಟ್ ಈ ವ್ಯಾಲ್ಯೂಗಳು ನಿಮ್ಗೆ ಗೊತ್ತಿದ್ರೆ ನೀವು ಈಸಿಲಿ ಸಾಲ್ವ್ ಮಾಡಬಹುದು. ದಿಸ್ ಈಸ್ ಅಬೌಟ್ ಅವರ್ ಎಲೆಕ್ಟ್ರಾನ್ ಫಸ್ಟ್ ಪರ್ಸನ್. ಸೊ ಲೆಟ್ಸ್ ಮೂವ್ ಫಾರ್ ನೆಕ್ಸ್ಟ್ ಪರ್ಸನ್, ಅವರ್ ಪ್ರೋಟಾನ್. ಸೊ ಪ್ರೋಟಾನ್ ಎಲ್ಲಿರುತ್ತೆ, ಪ್ರೋಟಾನ್ ನ್ಯೂಕ್ಲಿಯಸ್ ಒಳಗಿರುತ್ತೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ನ್ಯೂಕ್ಲಿಯಸ್ ಒಳಗಿರ್ತವೆ. ಅವು ಎರಡೂ ಮಿಕ್ಸ್ಚರ್ಗೆ ನಾವೇನು ಕರಿತೀವಿ, ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ ಒಳಗೆ ಇರುವಂತಹ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಮಿಕ್ಸ್ಚರ್ಗೆ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಈ ಪ್ರೋಟಾನ್ ಚಾರ್ಜು ಎಲೆಕ್ಟ್ರಾನ್ ಅಷ್ಟೇ ಇರುತ್ತೆ, ಆದರೆ ಪಾಸಿಟಿವ್ ಸೈನ್ ಅನ್ನು ಹೊಂದಿರುತ್ತೆ. ಸೊ ಇದರ ಚಾರ್ಜ್ ಎಷ್ಟಿದೆ, +1.602 into 10⁻−19 ಕೂಲಂಬ್. 1.602 into 10⁻−19 ಕೂಲಂಬ್. It is a charge on a proton.
ಇದನ್ನ ನೆನಪಿಟ್ಕೊಳ್ಳಿ, ಯಾವತ್ತು ಪ್ಲಸ್ ಸೈನ್ ಬರಿಬೇಕು. ನೆಕ್ಸ್ಟ್, ಚಾರ್ಜ್ ಬೈ ಮಾಸ್ ರೇಷಿಯೋ. ಪ್ರೋಟಾನ್ ನ ಕಂಡುಹಿಡಿದವರು ಇ ಗೋಲ್ಡ್ಸ್ಟೀನ್ ಅವರು. ಓಕೆ, ಚಾರ್ಜ್ ಬೈ ಮಾಸ್ ರೇಷಿಯೋ, ಚಾರ್ಜ್ ಬೈ ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್ ಎಷ್ಟು ಬರುತ್ತೆ ಅಂದ್ರೆ 9.58 into 10⁴ ಕೂಲಂ ಪರ್ ಗ್ರಾಮ್. ಸೊ ಇವಾಗ ನೋಡ್ರಿ, ಚಾರ್ಜ್ ಬೈ ಮಾಸ್ ರೇಷಿಯೋ ಆಫ್ ಪ್ರೋಟಾನ್ is 9.58 into 10⁴ ಕೂಲಂ ಪರ್ ಗ್ರಾಮ್. ಚಾರ್ಜ್ ಬೈ ಮಾಸ್ ರೇಷಿಯೋ ಆಫ್ ಎಲೆಕ್ಟ್ರಾನ್ was 1.76 into 10⁸ ಕೂಲಂ ಪರ್ ಗ್ರಾಮ್. ಎರಡರದ್ದು ಚಾರ್ಜ್ ಬೈ ಮಾಸ್ ರೇಷಿಯೋ ಬೇರೆ ಬೇರೆ ಇದೆ, ಬಟ್ ಎರಡರದ್ದು ಚಾರ್ಜ್ ಒಂದೇ ಇದೆ. ಅಂದಮೇಲೆ ಮಾಸ್ ಆಫ್ ಎಲೆಕ್ಟ್ರಾನ್ ಅಂಡ್ ಮಾಸ್ ಆಫ್ ಪ್ರೋಟಾನ್ ಮಸ್ಟ್ ಬಿ ಡಿಫರೆಂಟ್. ಅರ್ಥ ಆಯ್ತಾ? ನೋಡ್ರಿ, ಎರಡರದ್ದು ಚಾರ್ಜ್ ಒಂದೇ ಇದೆನಾ, ಸೊ ಚಾರ್ಜ್ ಬೈ ಮಾಸ್ ರೇಷಿಯೋ ಬೇರೆ ಬೇರೆ ಇದೆ ಇಬ್ಬರದು ಅಂದ್ಮೇಲೆ, ಈ ಕ್ವಾಂಟಿಟಿ ಇಬ್ಬರದು ಸೇಮ್ ಇದೆ ಅಂದ್ಮೇಲೆ ಈ ಕ್ವಾಂಟಿಟಿ ಒಬ್ಬರದು ಡಿಫರೆಂಟ್ ಇರಲೇಬೇಕಲ್ವಾ, ಇಬ್ಬರದು ಬೇರೆ ಬೇರೆ ಇರಲೇಬೇಕಲ್ವಾ. ಸೊ ಮಾಸ್ ಆಫ್ ಪ್ರೋಟಾನ್ is nothing but 1.673 into 10⁻⁻27 kg. ಇದು ಮಾಸ್ ಆಫ್ ಪ್ರೋಟಾನ್. ಎಷ್ಟು ಬಂತಿದು? 1.673 into 10⁻⁻27 kg. ಇದು ಮಾಸ್ ಆಫ್ ಪ್ರೋಟಾನ್. ಅರ್ಥ ಆಯ್ತಾ ಫ್ರೆಂಡ್ಸ್? ನೆಕ್ಸ್ಟ್, ಇವಾಗ ಏನಿದೆಪ್ಪ ಅಂತಂದ್ರೆ, ಚಾರ್ಜ್ ಬೈ ಮಾಸ್ ರೇಷಿಯೋ ಫೈಂಡ್ ಮಾಡಿದ್ವಿ, ಮಾಸ್ ಆಫ್ ಪ್ರೋಟಾನ್ ಫೈಂಡ್ ಮಾಡಿದ್ವಿ, ಚಾರ್ಜ್ ನ ಫೈಂಡ್ ಮಾಡಿದ್ವಿ. ಇನ್ನು ಉಳಿದಿರೋ ನಮ್ಮ ಕಾನ್ಸೆಪ್ಟ್ ಏನಿದೆ? ಮಾಸ್ ಆಫ್ 1 mole of proton. ಮಾಸ್ ಆಫ್ 1 mole of proton ಅಂದ್ರೆ ಅದೇ ಹಳೆ ಕಾನ್ಸೆಪ್ಟ್. ಏನ್ ಮಾಡ್ಬೇಕು ನಾವು? ಒಂದು ಪ್ರೋಟಾನ್ ಮಾಸ್ ಎಷ್ಟಿದೆಯಪ್ಪ? 1.673 into 10⁻⁻27 kg ಇದೆ. 1 mole ಆಫ್ ಪ್ರೋಟಾನ್ ಅಂತ ತಕ್ಷಣ ನಿಮ್ಮ ತಲೆಯಲ್ಲಿ ಏನ್ ಬರಬೇಕು? 6.022 into 10⁻23 ಪ್ರೋಟಾನ್ಸ್ ಎಷ್ಟಾಗುತ್ತೆ? ಎಕ್ಸ್ ಅಂತ ಕನ್ಸಿಡರ್ ಮಾಡೋದು, ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಯು ವಿಲ್ ಗೆಟ್ ಆನ್ಸರ್ 1.007 ಗ್ರಾಮ್. 1.007 gram. Next, charge on 1 mole of proton. Charge on 1 mole of proton ಎಷ್ಟು ಬರುತ್ತೆ? ಎಲೆಕ್ಟ್ರಾನ್ ಚಾರ್ಜು ಸೇಮ್ ಇದೆ ಮ್ಯಾಗ್ನಿಟ್ಯೂಡ್, ಪ್ರೋಟಾನ್ ಚಾರ್ಜು ಸೇಮ್ ಇದೆ ಮ್ಯಾಗ್ನಿಟ್ಯೂಡ್. ಓಕೆ, ನಾ ಮ್ಯಾಗ್ನಿಟ್ಯೂಡ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಡೈರೆಕ್ಷನ್ ಬಗ್ಗೆ ಅಥವಾ ಸೈನ್ ಬಗ್ಗೆ ನಾ ಏನು ಮಾತಾಡ್ತಾ ಇಲ್ಲ. So charge on 1 mole of proton is approximately equal to 96,500 coulomb, which is again equal to 1 farad. Okay, this is again equal to 1 farad. So these are all the information regarding to our proton. ನಮ್ಮ ಪ್ರೋಟಾನ್ ಬಗ್ಗೆ ಇರುವಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಾಂಟಿಟಿಗಳು, ನಂಬರ್ಸ್ಗಳು ನಿಮ್ಮ ಎಕ್ಸಾಮ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್, ಲೆಟ್ಸ್ ಮೂವ್ ಫಾರ್ ಅನದರ್ ಪರ್ಸನ್, ನ್ಯೂಟ್ರಾನ್. ಸೊ ಈಗ ನ್ಯೂಟ್ರಾನ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂಟ್ರಾನ್ಗಳ ಬಗ್ಗೆ ತಿಳ್ಕೊಳ್ಳೋ ಸಮಯ ಬಂತು ಇವಾಗ. ಕಡೆಯದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ನ್ಯೂಟ್ರಲ್ ಆಗಿರುವಂತ ಪರ್ಸನ್, ಯಾರು ಸ್ನೇಹ ಬೇಡ ಏನ್ ಬೇಡ ಅಂತ ಹೇಳಿ ಆರಾಮಾಗಿರುವಂತ ನ್ಯೂಕ್ಲಿಯಸ್ ಒಳಗಿರುವಂತ ಒಬ್ಬ ಪರ್ಸನ್. ಸೊ ನ್ಯೂಟ್ರಾನ್ ಚಾರ್ಜ್ ಏನಿರುತ್ತೆ ಇದ್ರದ್ದು? ಚಾರ್ಜ್ ಈಸ್ ಈಕ್ವಲ್ ಟು ನ್ಯೂಟ್ರಲ್. ಸೊ ಮಾಸ್ ಇರುತ್ತಾ? ಆಬ್ವಿಯಸ್ಲಿ ಮಾಸ್ ಇರುತ್ತೆ. ಮಾಸ್ ಆಫ್ ನ್ಯೂಟ್ರಾನ್ is equal to 1.675 into 10⁻⁻27 kg. ಓಕೆ, ಚಾರ್ಜ್ ನ್ಯೂಟ್ರಲ್ ಅಂದ್ಮೇಲೆ 1 mole ಆಫ್ ಚಾರ್ಜ್ ಎಷ್ಟಿರುತ್ತೆ? ನ್ಯೂಟ್ರಲ್ ಇರುತ್ತೆ. ಹಂಗಂದ್ಮೇಲೆ ಮಾಸ್ ಆಫ್ 1 mole ಆಫ್ neutron, mass of 1 mole of neutron, that will be equal to 1.0086 gram. ಸೊ ನ್ಯೂಟ್ರಾನ್ ಬಗ್ಗೆ ನಾವು ಇಷ್ಟು ಕಾನ್ಸೆಪ್ಟ್ ನ, ಇಷ್ಟು ನಂಬರ್ಸ್ ನಾವು ನೆನಪಿಟ್ಕೋಬಹುದು. ಯಾಕಂದ್ರೆ ಇದಕ್ಕೆ ಚಾರ್ಜ್ ನ್ಯೂಟ್ರಲ್ ಇರೋದ್ರಿಂದ 1 mole ಆಫ್ ಚಾರ್ಜ್ ಅಲ್ಲಿಗೆ ಬರೋದಿಲ್ಲ, ಚಾರ್ಜ್ ಬೈ ಮಾಸ್ ರೇಷಿಯೋ ಅಲ್ಲಿಗೆ ಬರೋದಿಲ್ಲ. ಮಾಸ್ ಆಫ್ ನ್ಯೂಟ್ರಾನ್ ಗೊತ್ತಾಯ್ತು ಅಂದ್ಮೇಲೆ ಮಾಸ್ ಆಫ್ 1 mole ಆಫ್ ನ್ಯೂಟ್ರಾನ್ ನ ನಾವು ಫೈಂಡ್ ಮಾಡಬಹುದು. ದಿಸ್ ಈಸ್ ಅಬೌಟ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್. ನಾನು JEE ನೀಟ್ ಹುಡುಗರಿಗೆ ಬಹಳ ಕಾನ್ಸಂಟ್ರೇಟ್ ಮಾಡಿ ತಗೊಂಡಿರುವಂತ ಕಾನ್ಸೆಪ್ಟ್. ಬಹಳ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇದಾವೆ. ನಾವು ಬೇಸಿಕಲಿ ಕನ್ಸಿಡರ್ ಮಾಡ್ತಾ ಇರೋದು ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳ ಬಗ್ಗೆ. ಸೊ ದಿಸ್ ಈಸ್ ಅಬೌಟ್ ದಿಸ್ ವಿಡಿಯೋ ಫ್ರೆಂಡ್ಸ್.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡಿಗನ ಪ್ರಯತ್ನವನ್ನು ದಯಮಾಡಿ ಬೆಂಬಲಿಸಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.